ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀವಿ ನಿಮ್ ಕಡೆಯಿಂದ. ದೆಹಲಿ ಕಾರು ಬ್ಲಾಸ್ಟ್ ಕೇಸ್ಗೆ ಎನ್ಐಎ ಎಂಟ್ರಿ ಕೊಡತ್ತಾ? ನಿನ್ನೆ ಫರೀದಾಬಾದ್ನಲ್ಲಿ ಕಾರ್ಯಾಚರಣೆಯನ್ನ ನಡೆಸಿತ್ತು ಎನ್ಐಎ. ಕೆಲವೇ ಕ್ಷಣಗಳಲ್ಲಿ ಇದೀಗ ಈ ಕೇಸ್ಗೆ ಎನ್ಐಎ ಎಂಟ್ರಿ ಕೊಟ್ಟು ತನಿಖೆ ಮಾಡುತ್ತೆ. ಮೋಸ್ಟ್ ಪ್ರಾಬಬ್ಲಿ ಎನ್ಐಎ ಎಂಟ್ರಿ ಕೊಟ್ಟು ತನಿಖೆ ಮಾಡುತ್ತೆ. ದಿಸ್ ಕಮ್ಸ್ ಅಂಡರ್ ಎನ್ಐಎ. ಸೊ ದೆಹಲಿ ಕಾರ್ ಬ್ಲಾಸ್ಟ್ ಪ್ರಕರಣವನ್ನ ಕೆಲವೇ ಕ್ಷಣಗಳಲ್ಲಿ ಎನ್ಐಎ ತನಿಖೆಗೆ ಒಪ್ಪಿಸುವ ಸಾಧ್ಯತೆ ಇದೆ. ಗೃಹ ಸಚಿವಾಲಯ ಆ ಥರದ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಮೋಸ್ಟ್ ಪ್ರಾಬಬ್ಲಿ ಎನ್ಐಎ ಎಂಟ್ರಿ ಆಗುತ್ತೆ, ತನಿಖೆ ಆರಂಭ ಆಗುತ್ತೆ. ಇನ್ನಷ್ಟು ವಿಚಾರಗಳು ಹೊರಬರಲಿದೆ. ಪ್ರತಿಯೊಬ್ಬರನ್ನು ಹಿಡಿದು ಏಳತ್ತರಕ್ಕೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಎನ್ಐಎನವರಿಗೆ. ಇವರ ತಲೆ ಬಾಲ ಎಲ್ಲ ಹೆಂಗ್ ಕಟ್ ಮಾಡಬೇಕು, ಹೆಂಗ್ ಹಿಡ್ಕೊಂಡ್ಬರ್ಬೇಕು ಚೆನ್ನಾಗಿ ಗೊತ್ತಿದೆ. ಆದ್ರೆ ನೋಡಿ, ಈ ಮುಗ್ಧ ಕಂದಮ್ಮಗಳ ಅಳಲು, ಈ ಮುಗ್ಧ ಜನರು ಮೃತಪಟ್ಟಿರ್ತಕ್ಕಂಥದ್ದು ಯಾವುದೇ ಧರ್ಮದವರು ಯಾರು ಇರ್ಬೋದು ಅದರಲ್ಲಿ ಮೃತಪಟ್ಟವರಲ್ಲಿ, ಇದನ್ನ ಮಾತ್ರ ನೋಡಕ್ಕಾಗಲ್ಲ. ನಿಜಕ್ಕೂ ಕರುಳು ಹಿಡಿದಾಗ ಅವ್ರು ಏನ್ ತಪ್ಪು ಮಾಡಿದಾರೆ, ಪಾಪ ಏನ್ ತಪ್ಪು ಮಾಡಿದ್ದಾರೆ ಅಂತ ಅವ್ರು ಈ ತರ ಸಾಯ್ಬೇಕು. ಎನಿವೆ ಲೆಟ್ಸ್ ಗೆಟ್ ಬ್ಯಾಕ್ ಟು ರಂಜಿತ್. ಅಲ್ಲಿ ಎಷ್ಟು ಜನ ಮೃತಪಟ್ಟರು, ಆ ಘಟನೆ ಅಂದ್ರೆ ಆ ಶಾಕ್ ಇತ್ತಲ್ಲ, ಇಟ್ ವಾಸ್ ಸಚ್ ಎ ಹ್ಯೂಜ್ ಶಾಕ್. ನಮ್ ಎಲ್ಲರಿಗೂ ಘಟನೆ ಹೀಗ್ ನಡೀತು ಅಂತ ಕೇಳಿದವ್ರು ಎಲ್ರಿಗೂ ಏನಿರಬಹುದು ಅಂತ ಶಾಕ್ ಆಯ್ತು. ಸೆಕ್ಯೂರಿಟಿ ಎಷ್ಟರ ಮಟ್ಟಿಗೆ ಇತ್ತು ಅಲ್ಲಿ? ರೆಡ್ ಫೋರ್ಟ್ ಏರಿಯಾ ಒಂಥರ ಅದು ಹೈ ಸೆಕ್ಯೂರಿಟಿ ಝೋನ್ಗೆ ಬರುತ್ತೆ. ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಇತ್ತು? ಆ ಘಟನೆ ನಡೆದಾಗ ತುಂಬಾ ಜನ ಇದ್ರ ಅಲ್ಲಿ, ಜನನಿಬಿಡವಾಗಿತ್ತ? ಹೇಗ್ ಸಂಭವಿಸ್ತು ಘಟನೆ? ಶ್ರೀಲಕ್ಷ್ಮಿ, ನಿನ್ನೆ ರೆಡ್ ಫೋರ್ಟ್ ರಜೆ ಇತ್ತು. ರೆಡ್ ಫೋರ್ಟ್ ಸೇರಿದಂತೆ ದೆಹಲಿಯ ಕೆಲವು ಪಾರಂಪರಿಕ ಸ್ಥಳಗಳಿದಾವಲ್ಲ, ಹಿಸ್ಟೋರಿಕಲ್ ಪ್ಲೇಸ್ ಅಂತೇಳಿ ನಾವು ಹೇಳ್ತೀವಲ್ಲ, ಅಂತ ಸ್ಥಳಗಳು ವಾರಕ್ಕೊಂದಿನ ರಜೆ ಇರುತ್ತೆ. ವಾರಕ್ಕೊಂದಿನ ರಜೆ ಇದೆ ಅಂತ ಹೇಳಿದ್ರೆ ಪ್ರವಾಸಿಗರಿಗೆ, ಟೂರಿಸ್ಟ್ಗಳಿಗೆ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಒಂದು ವೇಳೆ ಆ ಸಮಯದಲ್ಲಿ ಏನಾದ್ರೂ ಟೂರಿಸ್ಟ್ಗಳು ಇದ್ರು ಅಂತ ಹೇಳಿ ಆದ್ರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಹೋಗೋದು ಬರೋದು ಎಲ್ಲವೂ ಕೂಡ ಇರುತ್ತೆ. 6:52 ಸ್ಫೋಟ ಆಗಿದೆ ಅಂತ ಹೇಳಿದ್ರೆ ಪೀಕ್ ಅವರದು. ಈ ರಸ್ತೆಯಲ್ಲಿ ಲಕ್ಷಾಂತರ ಜನ ಓಡಾಡ್ತಾರೆ, ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಇದಾವೆ. ನೋಡಿ, ಇವತ್ತೆಲ್ಲ ಬಂದ್ ಆಗಿದೆ. ಅವರೆಲ್ಲ ಹೇಳೋ ಹಂಗೆ ಏನಾಯ್ತು ಅಂತ ಹೇಳಿ ಗೊತ್ತಾಗಿಲ್ಲ, ನಾವು ಸಾವಿನ ದೌಡೆಗೆ ಹೋಗಿ ವಾಪಸ್ ಬಂದ್ವೇನೋ ಅನ್ನೋ ರೀತಿಯಲ್ಲಿ ಅವರೆಲ್ಲರೂ ಕೂಡ ಇಲ್ಲಿ ಆತಂಕವನ್ನ ಹೊರಹಾಕ್ತಾರೆ. ಭಯಪಟ್ಟಿದ್ದಾರೆ ಅವರೆಲ್ಲರೂ ಕೂಡ. ಆ ಕ್ಷಣಕ್ಕೆ ದುತ್ ಅಂತೇಳಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಬೆಂಕಿ ಆವರಿಸಿಕೊಳ್ಳ ಹಿಂದೆ ಮುಂದೆ ಇದ್ದಂತ ವಾಹನಗಳೆಲ್ಲವೂ ಕೂಡ ಹೊತ್ತಿ ಉರಿಯುತ್ತೆ. ಜನ ಸಂದಣಿ ಇತ್ತು, ಜನ ಓಡಾಡ್ತಾ ಇದ್ರು, ದಿಕ್ಕಾಪಾಲಾಗಿ ಜನ ಓಡ್ತಾರೆ. ಏನಾಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ ಜನರಿಗೆ. ತಕ್ಷಣಕ್ಕೆ ಒಂದು 5-10 ನಿಮಿಷದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರುತ್ತಾರೆ, ಅದ್ರ ಜೊತೆಗೆ ಪೊಲೀಸ್ ಫೋರ್ಸ್ ಬರುತ್ತೆ, NSG ಕಮಾಂಡೋ ಬರ್ತಾರೆ. ವೆಲ್ಕಮ್ ಬ್ಯಾಕ್. ನಮ್ ಜೊತೆ ಕರ್ನಲ್ PV ಹರಿ ಅವರಿದ್ದಾರೆ. ಸರ್, ಕೊನೆಯದಾಗಿ ಎನ್ಐಎ ಎಂಟ್ರಿ ಆದ್ರೆ ಇವ್ರದ್ದೆಲ್ಲ ಹೆಂಗೆ ತಲೆಬಾಲ ಕಟ್ ಮಾಡಬಹುದು? ಇದು ಆಗಬಾರ್ದಾಗಿತ್ತು, ಇದು ಕೂಡ ಇಷ್ಟು ಆಗಬಾರ್ದಾಗಿತ್ತು. ಆದ್ರೆ ಈಗ ಇದ್ರ ವಿರುದ್ಧ ಯಾವ ರೀತಿ ಆಕ್ಷನ್ ಇರುತ್ತೆ ನಮ್ಮ ಕೇಂದ್ರದ ಏಜೆನ್ಸಿಗಳಿಂದ? ಈಗ ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅದಕ್ಕೆ ಮ್ಯಾಕ್ಸಿಮಮ್ ಇನ್ಪುಟ್ಸ್ ಇದೆ. ಹೇಗೆ ಇನ್ಪುಟ್ಸ್ ಇದೆ ಅಂತ ಹೇಳಿದ್ರೆ, ಮೊನ್ನೆಯಿಂದ ನೋಡ್ತಾ ಇದ್ದೀರಿ, ಹರಿಯಾಣದಲ್ಲಿ 1000 kg ಎಕ್ಸ್ಪ್ಲೋಸಿವ್ಸ್ ರಿಕವರಿ ಆಗಿದೆ. ಇದು ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಕಳಿಸಿದ್ರು ಅಂತ ಹೇಳಿ ಅವ್ರಿಗೆ ಚೆನ್ನಾಗಿ ಮಾಹಿತಿ ಇದೆ ಅವ್ರ ಹತ್ರ. ಏನಾಗಿದೆ ಅಂತ ಹೇಳಿದ್ರೆ, ಎನ್ಐಎ ಅವರು ಇದನ್ನ ನೋಡ್ತಾರೆ. ಈಗ ಇವರು ಇಷ್ಟು ಸ್ಫೋಟಗಳ ತಗೊಂಡಿರೋದನ್ನ ಇಡೀ ಇಂಡಿಯಾದ ಎಲ್ಲಾ ಕಡೆ ಕಳಿಸಬೇಕಂತಿದ್ರು ಅಂತ ಕಾಣುತ್ತೆ. ಅದರಲ್ಲಿ ಯಾವಾಗ ಇವರು ಅರೆಸ್ಟ್ ಮಾಡ್ಲಿಕ್ಕೆ ಶುರುವಾಯಿತು, ಬೆಳಿಗ್ಗೆ ಅರೆಸ್ಟ್ ಮಾಡಿದ್ದಾರೆ. ಇದರ ಬಗ್ಗೆ ಇದ್ದಕ್ಕಿದ್ದಂಗೆ ಇವರು ಪ್ಲಾನ್ ಚೇಂಜ್ ಮಾಡಿ ಕಾರ್ಗಳಲ್ಲಿ ಎಕ್ಸ್ಪ್ಲೋಸಿವ್ ತಗೊಂಡು ಬಂದಿದ್ದಾರೆ. ಅದು ಪೀಕ್ ಅವರ್ಸ್ ಅಲ್ಲಿ ಬಂದಿದ್ದಾರೆ. ಬಂದು ಅವರ ಇದು ಐ ಡೋಂಟ್ ಥಿಂಕ್ ಇಟ್ ಇಸ್ ವೆರಿ ವೆಲ್ ಪ್ಲಾನ್ಡ್ ಅವ್ರದ್ದು. ಬಟ್ ಇದು ಇಮಿಡಿಯೇಟ್ ಆಗಿ ಅವರು ಒಂದು ಶಾರ್ಟ್ ಕಟ್ ಮಾಡಿದ್ದಾರೆ. ಅದರಲ್ಲಿ ಆತ್ಮಾಹುತಿ ದಾಳಿ ಅಂತ ರಾತ್ರಿಯಿಂದಲೇ ನಾನು ಹೇಳ್ತಾ ಇದ್ದೀನಿ. ಇದು CNG ಬ್ಲಾಸ್ಟ್ ಅಲ್ಲ, ಇದು ಆತ್ಮಾಹುತಿ ದಾಳಿ. ನಮ್ಮ ಆಪರೇಷನ್ ಸಿಂಧೂರದ ಪ್ರತಿಕಾರ ಇದು. ಯಾಕಂದ್ರೆ ನಾವು ತುಂಬಾ ಅವರ ಏರಿಯಾಸ್ಗಳನ್ನ, POK ಟೆರರಿಸ್ಟ್ ಹಬ್ಸ್ ಗಳನ್ನ, ಅವ್ರ ಏರ್ ಬೇಸಸ್ ಅನ್ನ ಎಲ್ಲ ಪುಡಿ ಮಾಡಿಟ್ಟಿದ್ದೇವೆ. ಇಡೀ ಪ್ರಪಂಚಕ್ಕೆ ಗೊತ್ತು. ಈಗ ಇವರಿಗೆ ಪಾಕಿಸ್ತಾನಕ್ಕೆ ಆಲ್ರೆಡಿ ದೇ ಗಾಟ್ ಸೋ ಮೆನಿ ಪ್ರಾಬ್ಲಮ್ಸ್. ಬಲೂಚಿಸ್ತಾನ ಆಗಲಿ, ಅಫ್ಘಾನಿಸ್ತಾನ ಆಗಲಿ, ನೂರಾರು ಸೈನಿಕರನ್ನ ಅವ್ರು ಕೊಲ್ತಾ ಇದ್ದಾರೆ. ಈಗ ದೇ ವಾಂಟೆಡ್ ಹ್ಯಾವ್ ಎ ಡೈವರ್ಷನ್. ಒಂದು ಡೈವರ್ಷನ್ ಮಾಡಲಿಕ್ಕೆ ಈಗ ಇಂಡಿಯಾದಲ್ಲಿ ಮತ್ತೆ ಅವರು ಎಲ್ಲ ಸಿಟೀಸ್ಗಳಲ್ಲಿ ಇಂಟರ್ನ್ಯಾಷನಲ್ ಅಲ್ಲಿ ಅಟೆನ್ಷನ್ ತಗೊಳ್ಳಕ್ಕೆ ಇದು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಈಗ NIA ಅವರು ಕಂಪ್ಲೀಟ್ ಇದು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಸ್ಲೀಪರ್ ಸೆಲ್ ಈವನ್ ಬ್ಯಾಂಗ್ಳೂರಲ್ಲಿ ಇದೆ, ಸ್ಲೀಪರ್ ಸೆಲ್ ಎಲ್ಲಾ ಸಿಟೀಸ್ಗಳಲ್ಲಿ ಇದೆ. ಅವ್ರನ್ನ ಇವರು ಯಾವಾಗ ಹೇಗೆ ಯೂಸ್ ಮಾಡ್ತಾರೆ, ಏನ್ ಮಾಡ್ತಾರೆ, ಅದ್ರ ಪ್ರಿವೆನ್ಷನ್ ಯಾವ ರೀತಿ ಮಾಡಬೇಕು ಅಂತೇಳಿ NIA
ಕಂಪ್ಲೀಟ್ ಇದು ಮಾಡ್ತಾ ಇದೆ. ಈ ರಣ ಹೇಡಿಗಳು ಪಾಕಿಸ್ತಾನದವರಿಗೆ ನಮ್ಮ ಜೊತೆ ಯುದ್ಧ ಮಾಡ್ಲಿಕ್ಕಂತಲೂ ಸಾಧ್ಯ ಆಗ್ಲಿಲ್ಲ, ಅವರ ಕೈಲಿ ಆಗೋದು ಇಲ್ಲ. ಈ ಜನರಲ್ ಆಸಿಫ್ ಮುನೀರ್ ಜೇನ್ ಫೀಲ್ಡ್ ಮಾರ್ಷಲ್ ಹೇಳ್ಕೊಂಡಿದ್ದಾರೆ, ಅವರೇ ಇದೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾನೆ. ಇದ್ರ ಆದಷ್ಟು ಬೇಗ NIA ಗ್ಯಾರಂಟಿ ಇದನ್ನ ಹ್ಯಾಂಡ್ಲರ್ಸ್ ಯಾರು, ಹೇಗೆ ಇದು ಆಗಿದೆ, ಇನ್ನು ಮುಂದೆ ಇವ್ರ ಪ್ಲಾನ್ ಏನಿತ್ತು, ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಅವರು ಖಂಡಿತ ಸ್ವಲ್ಪ ದಿವಸದಲ್ಲಿ ಇರ್ತಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀವಿ ನಿಮ್ ಕಡೆಯಿಂದ. ದೆಹಲಿ ಕಾರು ಬ್ಲಾಸ್ಟ್ ಕೇಸ್ಗೆ NIA ಎಂಟ್ರಿ ಕೊಡತ್ತಾ? ನಿನ್ನೆ ಫರೀದಾಬಾದ್ನಲ್ಲಿ ಕಾರ್ಯಾಚರಣೆಯನ್ನ ನಡೆಸಿತ್ತು NIA. ಕೆಲವೇ ಕ್ಷಣಗಳಲ್ಲಿ ಇದೀಗ ಈ ಕೇಸ್ಗೆ NIA ಎಂಟ್ರಿ ಕೊಟ್ಟು ತನಿಖೆ ಮಾಡುತ್ತೆ. ಮೋಸ್ಟ್ ಪ್ರಾಬಬ್ಲಿ NIA ಎಂಟ್ರಿ ಕೊಟ್ಟು ತನಿಖೆ ಮಾಡುತ್ತೆ. ದಿಸ್ ಕಮ್ಸ್ ಅಂಡರ್ NIA. ಸೊ ದೆಹಲಿ ಕಾರ್ ಬ್ಲಾಸ್ಟ್ ಪ್ರಕರಣವನ್ನ ಕೆಲವೇ ಕ್ಷಣಗಳಲ್ಲಿ NIA ತನಿಖೆಗೆ ಒಪ್ಪಿಸುವ ಸಾಧ್ಯತೆ ಇದೆ. ಗೃಹ ಸಚಿವಾಲಯ ಆ ಥರದ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಮೋಸ್ಟ್ ಪ್ರಾಬಬ್ಲಿ NIA ಎಂಟ್ರಿ ಆಗುತ್ತೆ, ತನಿಖೆ ಆರಂಭ ಆಗುತ್ತೆ. ಇನ್ನಷ್ಟು ವಿಚಾರಗಳು ಹೊರಬರಲಿದೆ. ಪ್ರತಿಯೊಬ್ಬರನ್ನು ಹಿಡಿದು ಏಳತ್ತರಕ್ಕೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ NIAನವರಿಗೆ. ಇವರ ತಲೆ ಬಾಲ ಎಲ್ಲ ಹೆಂಗ್ ಕಟ್ ಮಾಡಬೇಕು, ಹೆಂಗ್ ಹಿಡ್ಕೊಂಡ್ಬರ್ಬೇಕು ಚೆನ್ನಾಗಿ ಗೊತ್ತಿದೆ. ಆದ್ರೆ ನೋಡಿ, ಈ ಮುಗ್ಧ ಕಂದಮ್ಮಗಳ ಅಳಲು, ಈ ಮುಗ್ಧ ಜನರು ಮೃತಪಟ್ಟಿರ್ತಕ್ಕಂಥದ್ದು ಯಾವುದೇ ಧರ್ಮದವರು ಯಾರು ಇರ್ಬೋದು ಅದರಲ್ಲಿ ಮೃತಪಟ್ಟವರಲ್ಲಿ, ಇದನ್ನ ಮಾತ್ರ ನೋಡಕ್ಕಾಗಲ್ಲ. ನಿಜಕ್ಕೂ ಕರುಳು ಹಿಡಿದಂಗ. ಅವ್ರು ಏನ್ ತಪ್ಪು ಮಾಡಿದಾರೆ ಪಾಪ, ಏನ್ ತಪ್ಪು ಮಾಡಿದ್ದಾರೆ ಅಂತ ಅವ್ರು ಈ ತರ ಸಾಯ್ಬೇಕು? ಎನಿವೆ, ಲೆಟ್ಸ್ ಗೆಟ್ ಬ್ಯಾಕ್ ಟು ರಂಜಿತ್. ಅಲ್ಲಿ ಎಷ್ಟು ಜನ ಮೃತಪಟ್ರು, ಆ ಘಟನೆ ಅಂದ್ರೆ ಆ ಶಾಕ್ ಇತ್ತಲ್ಲ, ಇಟ್ ವಾಸ್ ಸಚ್ ಎ ಹ್ಯೂಜ್ ಶಾಕ್. ನಮ್ ಎಲ್ಲರಿಗೂ ಘಟನೆ ಹೀಗ್ ನಡೀತು ಅಂತ ಕೇಳಿದವ್ರು ಎಲ್ರಿಗೂ ಏನಿರಬಹುದು ಅಂತ ಶಾಕ್ ಆಯ್ತು. ಸೆಕ್ಯೂರಿಟಿ ಎಷ್ಟರ ಮಟ್ಟಿಗೆ ಇತ್ತು ಅಲ್ಲಿ? ರೆಡ್ ಫೋರ್ಟ್ ಏರಿಯಾ ಒಂಥರ ಅದು ಹೈ ಸೆಕ್ಯೂರಿಟಿ ಝೋನ್ಗೆ ಬರುತ್ತೆ. ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಇತ್ತು? ಆ ಘಟನೆ ನಡೆದಾಗ ತುಂಬಾ ಜನ ಇದ್ರ ಅಲ್ಲಿ, ಜನನಿಬಿಡವಾಗಿತ್ತ? ಹೇಗ್ ಸಂಭವಿಸ್ತು ಘಟನೆ? ಶ್ರೀಲಕ್ಷ್ಮಿ, ನಿನ್ನೆ ರೆಡ್ ಫೋರ್ಟ್ ರಜೆ ಇತ್ತು. ರೆಡ್ ಫೋರ್ಟ್ ಸೇರಿದಂತೆ ದೆಹಲಿಯ ಕೆಲವು ಪಾರಂಪರಿಕ ಸ್ಥಳಗಳಿದಾವಲ್ಲ, ಹಿಸ್ಟೋರಿಕಲ್ ಪ್ಲೇಸ್ ಅಂತೇಳಿ ನಾವೇ ಹೇಳ್ತೀವಲ್ಲ, ಅಂತ ಸ್ಥಳಗಳು ವಾರಕ್ಕೊಂದಿನ ರಜೆ ಇರುತ್ತೆ. ವಾರಕ್ಕೊಂದಿನ ರಜೆ ಇದೆ ಅಂತ ಹೇಳಿದ್ರೆ ಪ್ರವಾಸಿಗರಿಗೆ, ಟೂರಿಸ್ಟ್ಗಳಿಗೆ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಒಂದು ವೇಳೆ ಆ ಸಮಯದಲ್ಲಿ ಏನಾದ್ರೂ ಟೂರಿಸ್ಟ್ಗಳು ಇದ್ರು ಅಂತ ಹೇಳಿ ಆದ್ರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಹೋಗೋದು ಬರೋದು ಎಲ್ಲವೂ ಕೂಡ ಇರುತ್ತೆ. 6:52 ಸ್ಫೋಟ ಆಗಿದೆ ಅಂತ ಹೇಳಿದ್ರೆ ಪೀಕ್ ಅವರದು. ಈ ರಸ್ತೆಯಲ್ಲಿ ಲಕ್ಷಾಂತರ ಜನ ಓಡಾಡ್ತಾರೆ, ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಇದಾವೆ. ನೋಡಿ, ಇವತ್ತೆಲ್ಲ ಬಂದ್ ಆಗಿದೆ. ಅವರೆಲ್ಲ ಹೇಳೋ ಹಂಗೆ ಏನಾಯ್ತು ಅಂತ ಹೇಳಿ ಗೊತ್ತಾಗಿಲ್ಲ, ನಾವು ಸಾವಿನ ದೌಡೆಗೆ ಹೋಗಿ ವಾಪಸ್ ಬಂದ್ವೇನೋ ಅನ್ನೋ ರೀತಿಯಲ್ಲಿ ಅವರೆಲ್ಲರೂ ಕೂಡ ಇಲ್ಲಿ ಆತಂಕವನ್ನ ಹೊರಹಾಕ್ತಾರೆ. ಭಯಪಟ್ಟಿದ್ದಾರೆ ಅವರೆಲ್ಲರೂ ಕೂಡ. ಆ ಕ್ಷಣಕ್ಕೆ ದುತ್ ಅಂತೇಳಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಬೆಂಕಿ ಆವರಿಸಿಕೊಳ್ಳುತ್ತೆ. ಹಿಂದೆ ಮುಂದೆ ಇದ್ದಂತ ವಾಹನಗಳೆಲ್ಲವೂ ಕೂಡ ಹೊತ್ತಿ ಉರಿಯುತ್ತೆ. ಜನ ಸಂದಣಿ ಇತ್ತು, ಜನ ಓಡಾಡ್ತಾ ಇದ್ರು, ದಿಕ್ಕಾಪಾಲಾಗಿ ಜನ ಓಡ್ತಾರೆ. ಏನಾಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ ಜನರಿಗೆ. ತಕ್ಷಣಕ್ಕೆ ಒಂದು 5-10 ನಿಮಿಷದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರುತ್ತಾರೆ, ಅದ್ರ ಜೊತೆಗೆ ಪೊಲೀಸ್ ಫೋರ್ಸ್ ಬರುತ್ತೆ, NSG ಕಮಾಂಡೋ ಬರ್ತಾರೆ. ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆ ಕರ್ನಲ್ PV ಹರಿ ಅವರಿದ್ದಾರೆ. ಸರ್, ಕೊನೆಯದಾಗಿ NIA ಎಂಟ್ರಿ ಆದ್ರೆ ಇವ್ರದ್ದೆಲ್ಲ ಹೆಂಗೆ ತಲೆಬಾಲ ಕಟ್ ಮಾಡಬಹುದು? ಇದು ಆಗಬಾರ್ದಾಗಿತ್ತು, ಇದು ಕೂಡ ಇಷ್ಟು ಆಗಬಾರ್ದಾಗಿತ್ತು. ಆದ್ರೆ ಈಗ ಇದ್ರ ವಿರುದ್ಧ ಯಾವ ರೀತಿ ಆಕ್ಷನ್ ಇರುತ್ತೆ ನಮ್ಮ ಕೇಂದ್ರದ ಏಜೆನ್ಸಿಗಳಿಂದ? ಈಗ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅದಕ್ಕೆ ಮ್ಯಾಕ್ಸಿಮಮ್ ಇನ್ಪುಟ್ಸ್ ಇದೆ. ಹೇಗೆ ಇನ್ಪುಟ್ಸ್ ಇದೆ ಅಂತ ಹೇಳಿದ್ರೆ, ಮೊನ್ನೆಯಿಂದ ನೋಡ್ತಾ ಇದ್ದೀರಿ, ಹರಿಯಾಣದಲ್ಲಿ 1000 kg ಎಕ್ಸ್ಪ್ಲೋಸಿವ್ಸ್ ರಿಕವರಿ ಆಗಿದೆ. ಇದು ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಕಳಿಸಿದ್ರು ಅಂತ ಹೇಳಿ ಅವ್ರಿಗೆ ಚೆನ್ನಾಗಿ ಮಾಹಿತಿ ಇದೆ ಅವರ ಹತ್ರ. ಏನಾಗಿದೆ ಅಂತ ಹೇಳಿದ್ರೆ, NIA ಅವರು ಇದನ್ನ ನೋಡ್ತಾರೆ. ಈಗ ಇವರು ಇಷ್ಟು ಸ್ಫೋಟಗಳ ತಗೊಂಡಿರೋಗಿರೋದನ್ನ ಇಡೀ ಇಂಡಿಯಾದ ಎಲ್ಲಾ ಕಡೆ ಕಳಿಸಬೇಕಂತ ಇದ್ರು ಅಂತ ಕಾಣುತ್ತೆ. ಅದರಲ್ಲಿ ಯಾವಾಗ ಇವರು ಅರೆಸ್ಟ್ ಮಾಡ್ಲಿಕ್ಕೆ ಶುರುವಾಯಿತು, ಬೆಳಿಗ್ಗೆ ಅರೆಸ್ಟ್ ಮಾಡಿದ್ದಾರೆ. ಇದರ ಬಗ್ಗೆ ಇದ್ದಕ್ಕಿದ್ದಂಗೆ ಇವರು ಪ್ಲಾನ್ ಚೇಂಜ್ ಮಾಡಿ ಕಾರ್ಗಳಲ್ಲಿ ಎಕ್ಸ್ಪ್ಲೋಸಿವ್ ತಗೊಂಡು ಬಂದಿದ್ದಾರೆ. ಅದು ಪೀಕ್ ಅವರ್ಸ್ ಅಲ್ಲಿ ಬಂದಿದ್ದಾರೆ. ಬಂದು ಅವರ ಇದು ಐ ಡೋಂಟ್ ಥಿಂಕ್ ಇಟ್ ಇಸ್ ವೆರಿ ವೆಲ್ ಪ್ಲಾನ್ಡ್ ಅವರದ್ದು. ಬಟ್ ಇದು ಇಮಿಡಿಯೇಟ್ ಆಗಿ ಅವರು ಒಂದು ಶಾರ್ಟ್ ಕಟ್ ಮಾಡಿದ್ದಾರೆ. ಅದರಲ್ಲಿ ಆತ್ಮಾಹುತಿ ದಾಳಿ ಅಂತ ರಾತ್ರಿಯಿಂದಲೇ ನಾನು ಹೇಳ್ತಾ ಇದ್ದೀನಿ. ಇದು CNG ಬ್ಲಾಸ್ಟ್ ಅಲ್ಲ, ಇದು ಆತ್ಮಾಹುತಿ ದಾಳಿ. ನಮ್ಮ ಆಪರೇಷನ್ ಸಿಂಧೂರದ ಪ್ರತಿಕಾರ ಇದು. ಯಾಕಂದ್ರೆ ನಾವು ತುಂಬಾ ಅವರ ಏರಿಯಾಸ್ಗಳನ್ನ, POK ಟೆರಿಸ್ಟ್ ಹಬ್ಸ್ ಗಳನ್ನ, ಅವ್ರ ಏರ್ ಬೇಸಸ್ ಅನ್ನ ಎಲ್ಲ ಪುಡಿ ಮಾಡಿಟ್ಟಿದ್ದೇವೆ. ಇಡೀ ಪ್ರಪಂಚಕ್ಕೆ ಗೊತ್ತು. ಈಗ ಇವರಿಗೆ ಪಾಕಿಸ್ತಾನಕ್ಕೆ ಆಲ್ರೆಡಿ ದೇ ಗಾಟ್ ಸೋ ಮೆನಿ ಪ್ರಾಬ್ಲಮ್ಸ್. ಬಲೂಚಿಸ್ತಾನ ಆಗಲಿ, ಅಫ್ಘಾನಿಸ್ತಾನ ಆಗಲಿ, ನೂರಾರು ಸೈನಿಕರನ್ನ ಅವ್ರು ಕೊಲ್ತಾ ಇದ್ದಾರೆ. ಈಗ ದೇ ವಾಂಟೆಡ್ ಹ್ಯಾವ್ ಎ ಡೈವರ್ಷನ್. ಒಂದು ಡೈವರ್ಷನ್ ಮಾಡಲಿಕ್ಕೆ ಈಗ ಇಂಡಿಯಾದಲ್ಲಿ ಮತ್ತೆ ಅವರು
ಎಲ್ಲ ಸಿಟೀಸ್ಗಳಲ್ಲಿ ಇಂಟರ್ನ್ಯಾಷನಲ್ ಅಲ್ಲಿ ಅಟೆನ್ಷನ್ ತಗೊಳ್ಳಕ್ಕೆ ಇದು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಈಗ NIA ಅವರು ಕಂಪ್ಲೀಟ್ ಇದು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಸ್ಲೀಪರ್ ಸೆಲ್ ಈವನ್ ಬ್ಯಾಂಗ್ಳೂರಲ್ಲಿ ಇದೆ, ಸ್ಲೀಪರ್ ಸೆಲ್ ಎಲ್ಲಾ ಸಿಟೀಸ್ಗಳಲ್ಲಿ ಇದೆ. ಅವ್ರನ್ನ ಇವರು ಯಾವಾಗ ಹೇಗೆ ಯೂಸ್ ಮಾಡ್ತಾರೆ, ಏನ್ ಮಾಡ್ತಾರೆ, ಅದ್ರ ಪ್ರಿವೆನ್ಷನ್ ಯಾವ ರೀತಿ ಮಾಡಬೇಕು ಅಂತೇಳಿ NIA ಕಂಪ್ಲೀಟ್ ಇದು ಮಾಡ್ತಾ ಇದೆ. ಈ ರಣ ಹೇಡಿಗಳು ಪಾಕಿಸ್ತಾನದವರಿಗೆ ನಮ್ಮ ಜೊತೆ ಯುದ್ಧ ಮಾಡ್ಲಿಕ್ಕಂತಲೂ ಸಾಧ್ಯ ಆಗ್ಲಿಲ್ಲ, ಅವ್ರ ಕೈಲಿ ಆಗೋದು ಇಲ್ಲ. ಈ ಜನರಲ್ ಆಸಿಫ್ ಮುನೀರ್ ಜೈನ್ ಫೀಲ್ಡ್ ಮಾರ್ಷಲ್ ಹೇಳ್ಕೊಂಡಿದ್ದಾರೆ, ಅವರೇ ಇದೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾನೆ. ಇದ್ರ ಆದಷ್ಟು ಬೇಗ NIA ಗ್ಯಾರಂಟಿ ಇದನ್ನ ಹ್ಯಾಂಡ್ಲರ್ಸ್ ಯಾರು, ಹೇಗೆ ಇದು ಆಗಿದೆ, ಇನ್ನು ಮುಂದೆ ಇವ್ರ ಪ್ಲಾನ್ ಏನಿತ್ತು, ಅದಕ್ಕೆ ಏನ್ ಮಾಡಬೇಕು ಅಂತೇಳಿ ಅವರು ಖಂಡಿತ ಸ್ವಲ್ಪ ದಿವಸದಲ್ಲಿ ಇರ್ತಾರೆ.